ತಾಲೂಕಿನ ಮಾಯಸಂದ್ರ ಹೋಬಳಿಯ ಮಾಯಸಂದ್ರ ಗ್ರಾಮದ ಸಮೀಪ ಹಾದು ಹೋಗಿರುವ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನ ಎಲ್ಪಿಜಿ ಅನಿಲ ಪೈಪ್ ಲೈನ್ನಲ್ಲಿ ಏನಾದರೂ ಸೋರಿಕೆಯಾದಲ್ಲಿ ಯಾವುದೇ ಅಪಾಯಗಳು ಬಾರದಂತೆ ಅಂತಹ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನ ಯಾವ ರೀತಿ ನಿಭಾಯಿಸಬೇಕೆಂದು ಸಾರ್ವಜನಿಕರಿಗೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಧಿಕಾರಿಯ ಸಿಬ್ಬಂದಿ ವರ್ಗ ಹಾಗೂ ತಾಲೂಕು ಅಗ್ನಿಶಾಮಕ ದಳದ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಮತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಎಂಎಚ್ಎಂಬಿ ಎಲ್ಪಿಜಿ ಪೈಪ್ ಲೈನ್ ಡೆಪ್ಯೂಟಿ ಡೈರೆಕ್ಟರ್ ಕೃಷ್ಣಪ್ಪ ಮಾತನಾಡಿ, ರೈತರು ತಮ್ಮ ಜಮೀನಿನಲ್ಲಿ ಅರಿವಿಲ್ಲದ ಕೆಲಸ ಮಾಡುವಾಗ ಸುತ್ತಮುತ್ತಲಿನ ಜನರ ಜೀವ ಹಾಗೂ ಆಸ್ತಿ ಪಾಸ್ತಿಗೆ ಹಾನಿಯಾಗುತ್ತದೆ. ಜೊತೆಗೆ ಗುಂಡಿ ತೆಗೆಯುವುದಾಗಲಿ, ಮರ ಬೆಳೆಸುವುದಾಗಲಿ ಅಥವಾ ವಿದ್ಯುತ್ ಕಂಬ ನೆಡುವುದಾಗಲಿ ಮಾಡಬಾರದು. ಇಂತಹ ಕೆಲಸಗಳನ್ನ ಮಾಡುವಂತಹ ಸಂದರ್ಭ ಏನಾದರೂ ಬಂದರೆ ದಯಮಾಡಿ ನಿಯಂತ್ರಣ ಕೊಠಡಿಗೆ ಮಾಹಿತಿ ನೀಡದೆ ರೈತರು ತಮ್ಮ ಕೆಲಸಗಳನ್ನ ಮುಂದುವರಿಸಬಾರದು. ಜೊತೆಗೆ ಒಂದು ವೇಳೆ ಇಂತಹ ಕೆಲಸ ಮಾಡುವಾಗ ಮೊದಲು ಅನಿಲ ಸೋರಿಕೆ ಆಗುವುದು ಕಂಡು ಬಂದ್ರೆ ಕೂಡಲೇ ಟೋಲ್ ಫ್ರೀ ನಂಬರ್ಗಳಾದ 18018011276 ಈ ದೂರವಾಣಿಗೆ ಕರೆ ಮಾಡಿ ಮಾಹಿತಿ ನೀಡಬೇಕು ಎಂದರು. ಸಿಲಿಂಡರ್ ಬಸ್ಟ್ ಆಗಿ ಏನಾಗ್ತಾ ಇಲ್ಲ. ದಯವಿಟ್ಟು ಇದನ್ನ ನೀವು ಮನೇಲಿ ಈಗ ಅದೇ ಸರ್ ಹೇಳಿದ್ರು, ಈಗ ಎಲ್ಲರ ಮನೆಯಲ್ಲೂ ಈಗ ಸೌದೆ ಎಲ್ಲ ಬಿಟ್ಟು ಹೋಯ್ತು. ಈಗ ಹಳ್ಳಿಲೂ ಸೌದೆ ಇಲ್ಲ, ಬೇಕಾದ್ರೆ ಸಿಟಿಲಿ ಸೌದೆ ಸಿಗುತ್ತೆ. ಈ ಹಳ್ಳಿಲಿ ಸೌದೆ ಯಾರು ಯೂಸ್ ಮಾಡ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ತಾವೆಲ್ಲರೂ ಗಮನ ಹರಿಸಿ ಮಕ್ಕಳುಗಳ ಬಗ್ಗೆ ಸ್ವಲ್ಪ ಸುರಕ್ಷಿತವಾಗಿ ತಂದೆ ತಾಯಿಯಂದಿರು ಆ ಮಕ್ಕಳುಗಳ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ. ನಾವು ಸ್ಕೂಲಿಗೆ ಹೋಗ್ತಾರೆ ಬರ್ತಾರೆ ಅಂತ ನೀವು ಅಂದ್ಕೊಂಡಿರ್ತೀರಿ. ಅದು ಫೈರ್ ಹೌಸ್, ಅದರಿಂದ ನೀರನ್ನ ಸಿಂಪಡಿಸುತ್ತಾರೆ. ಈಗ ಬೆಂಕಿ ನಂದಿಸೋದ್ರಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಮತ್ತೆ ಗಾಳಿ ಯಾವ ದಿಕ್ಕಿನಿಂದ ಬೀಸುತ್ತಿದೆ ಅಂತ ಹೇಳಿ ನೋಡಿಕೊಂಡು ಬೆಂಕಿ ಆರಿಸಕ್ಕೂ ಮತ್ತೆ ಉಳಿದಿರುವ ಗ್ಯಾಸ್ ಅನ್ನು ಸಕ್ ಮಾಡಲು ಪೆಟ್ರೋನೆಟ್ ಇಂದ ವೆಹಿಕಲ್ ಕೂಡ ಬಂದಿದೆ. ಬೆಂಕಿ ಆರಿಸಲು ಫೈರ್ ಮ್ಯಾನ್ಗಳು ತುಂಬಾ ಹೋರಾಡ್ತಾ ಇದ್ದಾರೆ. ಅದ್ರ ಸುತ್ತ ಆಗ್ತಾ ಇರೋದು ಪೈಪು ಎಲ್ಲಿ ಲೀಕೇಜ್ ಆಗಿದೆ ಮತ್ತೆ ಆ ಜಾಗಕ್ಕೆ ಯಾರು ಬರಬಾರ್ದು ಅಂತ ಹೇಳಿ ಸುತ್ತ ಕಾಷನ್ ಟೈಪ್ಗಳನ್ನ ಹಾಕ್ತಾ ಇದ್ದಾರೆ. ಆಗ್ತಾ ಇದೆ. ಆಗ ನಮ್ಗಲ್ಲಿ ಹೊಗೆ ಕಾಣ್ತಾ ಇದೆ ನೋಡಿ, ಅದೇ ಜಾಗದಲ್ಲಿ ಬೆಂಕಿ ಹತ್ಕೊಂಡಿದ್ದು. ಈಗ ಅದು ಆ ಪೈಪ್ ತೂತ ಆಗಿರೋ ಜಾಗಕ್ಕೆ ನಮ್ಮ ಮೇಂಟೆನೆನ್ಸ್ ಟೀಮ್ ಅವ್ರು ಬಂದು ಕ್ಲ್ಯಾಂಪ್ ಹಾಕೋ ಕಾರ್ಯದಲ್ಲಿ ಕೈಗೊಳ್ತಾ ಇದ್ದಾರೆ. ಮತ್ತೆ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಮತ್ತೆ ಎಲ್ಲ ಪಕ್ಕದ ಪೆಟ್ರೋಲಿಯಂ ಇದಕ್ಕೆಲ್ಲದಕ್ಕೂ ಇನ್ಫಾರ್ಮ್ ಮಾಡಿ ಅವ್ರಿಗೂ ಎಲ್ಲ ಕಡೆಯಿಂದ ಮೆಸೇಜಸ್ಗಳು ಕ್ಲಿಯರೆನ್ಸ್ ತಗೊಂಡಿದ್ದಾರೆ. ಈಗ ಬೆಂಕಿ ಆರಿಸೋದ್ರಲ್ಲಿ ಯಶಸ್ವಿಯಾಗಿ ಕಾರ್ಯವನ್ನು ಮುನ್ನಡೆಸ್ತಿದ್ದಾರೆ ಫೈರ್ ಫೈಟರ್ಸ್ಗಳು. ಈ ಕೆಂಪು ಬಾವುಟ ಹಿಡ್ಕೊಂಡು ಓಡ್ತಾ ಇರೋ ಫ್ಯಾಕ್ಟ್ರಿಯಲ್ಲಿ ಫಿಲ್ ಆಗಿ ಡಿಸ್ಟ್ರಿಬ್ಯೂಷನ್ ಬೇರೆ ಕಡೆ ಹೋಗ್ಬೇಕಾದ್ರೆ ರಾತ್ರಿ ಸಮಯದಲ್ಲಿ ಆಗಿರೋದು ಲೀಕ್ ಆಗಿದೆ. ಲೀಕ್ ಆದಾಗ ಏನಾಯ್ತು, ಜನ ಬಂದು ಅದು ಪೆಟ್ರೋಲ್ ಅಂತ ತಿಳ್ಕೊಂಡ್ರು. LPG ಅಂತ ಗೊತ್ತಿಲ್ಲ ಅವ್ರಿಗೆ. ಪೆಟ್ರೋಲ್ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನ ಬಕೆಟಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಫೈರ್ ಕ್ಯಾಚ್ ಆಗಿದೆ. ಎಲ್ಲಿಂದನೋ ಇಗ್ನಿಷನ್ ಪಾಯಿಂಟ್ಸ್ ಸೋರ್ಸ್ ಬಂದಿದೆ. ಫೈರ್ ಕ್ಯಾಚ್ ಆಗಿ ಅಲ್ಲಿ ಯಾರು ಬಕೆಟಲ್ಲಿ ಶೇಖರಣೆ ಮಾಡ್ತಾ ಇದ್ರಲ್ಲ ಅವ್ರಿಗೂ ಬರ್ನ್ ಇಂಜುರೀಸ್ ಆಗಿ 2-3 ಜನಕ್ಕೆ ಬರ್ನ್ ಇಂಜುರೀಸ್ ಆಗಿದೆ ಸ್ನೇಹಿತರೆ. ಇಂಥ ಸಮಯದಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಯಾವುದೇ ಟ್ಯಾಂಕರ್ ಆಯಿಲ್ ಲೀಕ್, ಪೆಟ್ರೋಲ್ ಲೀಕ್ ಆಗಲಿ, ಆಕ್ಸಿಡೆಂಟ್ ಆಗಿ ಪೆಟ್ರೋಲ್ ಲೀಕ್ ಆಗಲಿ, ಗ್ಯಾಸ್ ಲೀಕ್ ಆಗಲಿ, ಡೀಸೆಲ್ ಲೀಕ್ ಆಗಲಿ, ನೀವು ಯಾರಲ್ಲಿ ಹೋಗ್ಬಾರ್ದು. ಹತ್ರ ಹೋದ್ರೇನಾಗುತ್ತೆ, ಇಮಿಡಿಯೇಟ್ ಅಲ್ಲಿ ಏನಾದರೂ ಇಗ್ನಿಷನ್ ಸೋರ್ಸ್ ಅಂದ್ರೆ ಫೈರ್ ಸೋರ್ಸ್ ಸಿಕ್ಕರೆ ಫೈರ್ ಕ್ಯಾಚ್ ಆಗೋ ಚಾನ್ಸಸ್ ಇದೆ. ಅಲ್ಲಿ ಹೋಗ್ಬಿಟ್ಟು ನೀವು ಅದನ್ನ ಶೇಖರಣೆ ಮಾಡೋಕ್ಕೆ ಹೋಗ್ಬಾರ್ದು. ಇಷ್ಟು ತಿಳಿಸುತ್ತಾ